ನಮಸ್ಕಾರ ಸ್ನೇಹಿತರೆ. ಈಗಾಗಲೇ ನಾವು ಹಿಂದಿನ ಒಂದು ವಿಡಿಯೋ ಕ್ಲಾಸ್ದಲ್ಲಿ ಫಿಶರ್ ಅವರ ಸಮೀಕರಣ ಮತ್ತು ಕೇಂಬ್ರಿಡ್ಜ್ ಇಕ್ವೇಷನ್ನ ನೋಡಿದ್ದೀವಿ. ಆಲ್ರೆಡಿ ವಿ ಡಿಸ್ಕಸ್ಡ್ ಇನ್ ಅವರ್ ಪ್ರೀವಿಯಸ್ ವಿಡಿಯೋ ಕ್ಲಾಸ್ ಅಬೌಟ್ ಫಿಶರ್ಸ್ ಇಕ್ವೇಷನ್ ಆ್ಯಂಡ್ ಕೇಂಬ್ರಿಡ್ಜ್ ಇಕ್ವೇಷನ್, ದ two approaches related to quantity theory of money, that is the cash transaction approach and the another one is cash balance approach. Now in today's class we are going to discuss about similarities, dissimilarities and the importance of cash balance approach, right? ಈಗಾಗಲೇ ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ಫಿಶರ್ ಅವರ ಸಮೀಕರಣ ಆಗಲಿ ಅಥವಾ ಕೇಂಬ್ರಿಡ್ಜ್ ಅವರ ಸಮೀಕರಣ ನೋಡ್ಕೊಂಡಿದ್ದೀವಿ. ಇವತ್ತಿನ ಒಂದು ಸೆಷನ್ದಲ್ಲಿ ನಾವು ಈ ಎರಡೂ ಸಮೀಕರಣಗಳು ಅಥವಾ ಈ ಎರಡು ದೃಷ್ಟಿಕೋನಗಳ ನಡುವೆ ಇರತಕ್ಕಂತಹ ಸಾಮ್ಯತೆಗಳೇನು, ಭಿನ್ನತೆಗಳೇನು ಅನ್ನೋದನ್ನು ನೋಡೋಣ ಮತ್ತು ಕೇಂಬ್ರಿಡ್ಜ್ ಸಮೀಕರಣದ ಶ್ರೇಷ್ಠತೆಯನ್ನು ಕೂಡ ಈ ಒಂದು ವಿಡಿಯೋ ಕ್ಲಾಸ್ದಲ್ಲಿ ನೋಡೋಣ. ಇದು BA 3rd ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಹಣಕಾಸು ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂತಹ 2ನೇ ಯೂನಿಟಿನ ಒಂದು ಕಾನ್ಸೆಪ್ಟ್ ಆಗಿದೆ. ಈಗ ಮೊದಲನೇದಾಗಿ ಸಾಮ್ಯತೆಗಳೇನು ಅಂತ ನೋಡೋಣ. ಸಿಮಿಲಾರಿಟೀಸ್ ಅಂತ ಹೇಳ್ತೀವಿ. ಸೇಮ್ ಕನ್ಕ್ಲೂಷನ್ ಆಫ್ ಬೋತ್ ಕ್ಯಾಶ್ ಟ್ರಾನ್ಸಾಕ್ಷನ್ ಅಪ್ರೋಚ್ ಆ್ಯಂಡ್ ಕ್ಯಾಶ್ ಬ್ಯಾಲೆನ್ಸ್ ಅಪ್ರೋಚ್. ಎರಡು ಒಂದೇ ನಿರ್ಣಯಕ್ಕೆ ಬರ್ತವೆ. ಎರಡೂ ದೃಷ್ಟಿಕೋನಗಳು ಬೆಲೆಯ ಮಟ್ಟವು ಹಣದ ಗಾತ್ರವನ್ನು ಅವಲಂಬಿಸಿದೆ ಎಂಬ ಸಂಗತಿಯನ್ನು ಎರಡೂ ಸಿದ್ಧಾಂತಗಳು ಪ್ರತಿಪಾದಿಸಿವೆ. ಕ್ಯಾಶ್ ಬ್ಯಾಲೆನ್ಸ್ ಅಪ್ರೋಚ್ ಆಗಿರ್ಬೋದು ಅಥವಾ ಫಿಶರ್ ಅವರ ಇಕ್ವೇಷನ್ ಆಗಿರ್ಬೋದು, ಅಂದರೆ ಕ್ಯಾಶ್ ಟ್ರಾನ್ಸಾಕ್ಷನ್ ಅಪ್ರೋಚ್ ಆಗಿರ್ಬೋದು. ಏನು ಹೇಳ್ತಾರೆ ಅವರು? ಬೆಲೆಯ ಮಟ್ಟ, ಪ್ರೈಸ್ ಲೆವೆಲ್ ಈಸ್ ಡಿಟರ್ಮೈನ್ಡ್ ಬೈ ಸಪ್ಲೈ ಆಫ್ ಮನಿ. ಸೊ ಎರಡೂ ಅಪ್ರೋಚ್ಗಳಲ್ಲಿ, ಎರಡು ದೃಷ್ಟಿಕೋನಗಳಲ್ಲಿ ನಾವು ಅದನ್ನು ನೋಡ್ತೀವಿ. ಅಂದರೆ ಹಣದ ಗಾತ್ರದ ಅಥವಾ ಕ್ವಾಂಟಿಟಿ ಆಫ್ ಮನಿ ಅಂತ ಏನು ಹೇಳ್ತೀವಿ, ಹಣದ ಗಾತ್ರ ಹೆಚ್ಚಿಗೆಯಾದ ಹಾಗೆ ಅಥವಾ ಹೆಚ್ಚಳವಾದಾಗೆ ಬೆಲೆಗಳ ಮಟ್ಟವೂ ಕೂಡ ಏರುತ್ತದೆ ಎಂದು ಎರಡೂ ಸಿದ್ಧಾಂತಗಳು ಭಾವಿಸಿವೆ. ಸಪ್ಲೈ ಆಫ್ ಮನಿ ಎಷ್ಟು ಹೆಚ್ಚಾಗುತ್ತೋ ಅಥವಾ ಕ್ವಾಂಟಿಟಿ ಆಫ್ ಮನಿ ಎಷ್ಟು ಹೆಚ್ಚಾಗುತ್ತೋ ಅಷ್ಟೇ ಪ್ರಮಾಣದಲ್ಲಿ ಬೆಲೆಯ ಮಟ್ಟ ಕೂಡ ಹೆಚ್ಚಾಗತ್ತೆ ಅನ್ನೋದನ್ನು ಎರಡೂ ಥಿಯರಿಗಳಲ್ಲಿ ಅಥವಾ ಎರಡು ಅಪ್ರೋಚ್ಗಳಲ್ಲಿ ನಾವು ನೋಡ್ತೀವಿ. ಕ್ಯಾಶ್ ಟ್ರಾನ್ಸಾಕ್ಷನ್ ಅಪ್ರೋಚ್ ಇರ್ಬೋದು ಫಿಶರ್ ಅವ್ರದ್ದು, ಮತ್ತು ಕ್ಯಾಶ್ ಬ್ಯಾಲೆನ್ಸ್ ಅಪ್ರೋಚ್ ಇರ್ಬೋದು, ಕೇಂಬ್ರಿಡ್ಜ್ ಇಕ್ವೇಷನ್ಸ್ ಇರ್ಬೋದು, ರೈಟ್? ಇಲ್ಲಿ ಬೇರೆ ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಹಣದ ಪೂರೈಕೆ ಮತ್ತು ಬೆಲೆಯ ಮಟ್ಟದ ನಡುವೆ ನೇರ ಮತ್ತು ಪ್ರಮಾಣುಗುಣ ಸಂಬಂಧವಿರುತ್ತದೆ ಅಂತ ಎರಡೂ ಸಮೀಕರಣಗಳಿಂದ, ಕೇಂಬ್ರಿಡ್ಜ್ ಸಮೀಕರಣಗಳಾಗಿರ್ಬೋದು ಅಥವಾ ಫಿಶರ್ ಅವರ ಸಮೀಕರಣ ಆಗಿರ್ಬೋದು, ಎರಡು ಸಮೀಕರಣಗಳು ಒಂದೇ ಕನ್ಕ್ಲೂಷನ್ಗೆ ಬರುತ್ತೆ ಅಥವಾ ಒಂದೇ ಥಿಯರಿಯನ್ನು ಹೇಳುತ್ತೆ. ಸೊ ದೆರ್ ಈಸ್ ಡೈರೆಕ್ಟ್ ಆ್ಯಂಡ್ ಪ್ರಪೋರ್ಷನೇಟ್ ರಿಲೇಷನ್ಶಿಪ್ ಬಿಟ್ವೀನ್ ಕ್ವಾಂಟಿಟಿ ಸಪ್ಲೈ ಆಫ್ ಮನಿ ಆ್ಯಂಡ್ ಪ್ರೈಸ್ ಲೆವೆಲ್, ರೈಟ್? ಈಗ ಎರಡನೇದಾಗಿ ಎರಡು ಸಮೀಕರಣಗಳು ಒಂದೇ ರೂಪವನ್ನು ಹೊಂದಿವೆ. ಅಂದರೆ ಎರಡೂ ಸಿದ್ಧಾಂತಗಳು, ಫಿಶರ್ ಅವರ ಸಿದ್ಧಾಂತ ಆಗಿರಲಿ ಅಥವಾ ಕೇಂಬ್ರಿಡ್ಜ್ ಅರ್ಥಶಾಸ್ತ್ರಜ್ಞರ ಸಿದ್ಧಾಂತವಾಗಿರಲಿ, ಎರಡೂ ಒಂದೇ ರೂಪವನ್ನು ಹೊಂದಿವೆ. ಎರಡು ಸಿದ್ಧಾಂತಗಳು ಬಹುತೇಕವಾಗಿ ಒಂದೇ ಅರ್ಥವನ್ನು ನೀಡುವ ಸಮೀಕರಣವಾಗಿವೆ ಅಂತ ಹೇಳ್ತೀವಿ. ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ರಾಬರ್ಟ್ಸನ್ ಅವರ ಸಮೀಕರಣ ಮತ್ತು ಫಿಶರ್ ಅವರ ಸಮೀಕರಣ ಒಂದೇ ಅರ್ಥವನ್ನು ನೀಡ್ತವೆ. ಫಿಶರ್ ಅವರ ಸಮೀಕರಣ ಏನು ಹೇಳುತ್ತೆ? MV = PT ಅಂತ ಹೇಳಿ, ರೈಟ್? ಫಿಶರ್ ಅವರ ಸಮೀಕರಣ. ಕೇಂಬ್ರಿಡ್ಜ್ ಸಮೀಕರಣದಲ್ಲಿ ರಾಬರ್ಟ್ಸನ್ ಅವರ ಸಮೀಕರಣ ಏನು ಹೇಳುತ್ತೆ? M = PKT ಅಂತ ಹೇಳಿ. ಅಥವಾ ಇದನ್ನೇ ನಾವು ಬೇರೆ ರೂಪದಲ್ಲೂ ಕೂಡ ಬರ್ಕೊಂಡು ನೋಡಿದ್ವಿ ಹಿಂದಿನ ಒಂದು ವಿಡಿಯೋದಲ್ಲಿ, ನಾನು ರಿಪೀಟ್ ಮಾಡೋದಕ್ಕೆ ಹೋಗೋದಿಲ್ಲ ಅದನ್ನು. ಎರಡೂ ಸಮೀಕರಣದಲ್ಲಿ P, V ಮತ್ತು T ಸಂಜ್ಞೆಗಳು ಒಂದೇ ಅರ್ಥದಲ್ಲಿ ಉಪಯೋಗಿಸಲ್ಪಟ್ಟಿವೆ. ಆದರೆ V ಆ್ಯಂಡ್ K, V ಮತ್ತು K ಸಂಜ್ಞೆಗಳು ಮಾತ್ರ ಭಿನ್ನತೆ ಇದೆ, ಅವುಗಳಲ್ಲಿ ಮಾತ್ರ ಭಿನ್ನತೆ ಇದೆ. V ಮತ್ತು Kಗಳಲ್ಲಿ V ಚಲಾವಣೆಯ ವೇಗವನ್ನು ಸೂಚಿಸುತ್ತದೆ ಮತ್ತು K ನಗದು ಹಣದ ಬೇಡಿಕೆಯನ್ನು ಸೂಚಿಸುತ್ತದೆ. ಸೊ ಫಿಶರ್ ಅವರ ಇಕ್ವೇಷನ್ದಲ್ಲಿ ವಿ ಏನು ಬರುತ್ತೋ ಇದು
ಹಣದ ಚಲಾವಣೆಯ ವೇಗವನ್ನು ಸೂಚಿಸ್ತಾ ಇದೆ. ರಾಬರ್ಟ್ಸನ್ರವರ ಸಮೀಕರಣದಲ್ಲಿ ಬರ್ತಕ್ಕಂತಹ ಕೆ ಏನಿದೆ ಇದು ನಗದು ಹಣಕ್ಕೆ ಇರುವ ಬೇಡಿಕೆಯನ್ನು ಸೂಚಿಸ್ತಾ ಇದೆ. ಅಲ್ಲಿ ಡಿಫ್ರೆನ್ಸನ್ನು ನೋಡ್ತೀವಿ ನಾವು. ಆದರೆ ಇವೆರಡನ್ನು ಅದಲು ಬದಲಾಗಿ ಉಪಯೋಗಿಸಲು ಸಾಧ್ಯವಿದೆ. ವಿ ಮತ್ತು ಕೆ ವಿಪರ್ಯಯ ಸದೃಶ್ಯವುಳ್ಳ ಸಂಜ್ಞೆಗಳಾಗಿರುವುದರಿಂದ ವಿ ಈಸ್ ಈಕ್ವಲ್ ಟು ವಿ ಈಸ್ ಈಕ್ವಲ್ ಟು ವಿ ಅಂತ ಹೇಳಿದಾಗ ನಾವು ಫಿಶರ್ ಅವ್ರ ಇಕ್ವೇಷನ್ ಗಮನಕ್ಕೆ ಬರಬೇಕು. ವಿ ಈಸ್ ಈಕ್ವಲ್ ಟು 1/k. ಅಥವಾ ಇದನ್ನು ಯಾವ ರೀತಿಯಾಗಿ ಬರ್ಕೋಬೋದು ನಾವು ಬೇರೆ ರೀತಿಯಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಕೆ ಈಸ್ ಈಕ್ವಲ್ ಟು 1/v. ಆದ್ದರಿಂದ ಫಿಶರ್ ಅವರ ಸಮೀಕರಣವು ಅಥವಾ ರಾಬರ್ಟ್ಸನ್ ಅವರ ಸಮೀಕರಣವನ್ನು ನೋಡಿದಾಗ ಎರಡೂ ಒಂದೇ ರೂಪದಲ್ಲಿವೆ ಅಂತ ಗೊತ್ತಾಗತ್ತೆ ನಮಗೆ. ಸೊ ಏನು ಬಹಳಷ್ಟು ವ್ಯತ್ಯಾಸಗಳಿಲ್ಲ ಅಲ್ಲಿ, ಹೌದಾ? ಇದು ಎರಡನೇ ಒಂದು ಪಾಯಿಂಟ್ ಏನು ಹೇಳುತ್ತೆ, ಸಮೀಕರಣ ಸೇಮ್ ಇದೆ ಅಂತೇಳಿ. ಸೊ ಒಂದೇ ರೂಪವನ್ನು ಹೊಂದಿದೆ ಸಮೀಕರಣಗಳು ಅಂತ. ಮೂರನೇದಾಗಿ ಹಣದ ಕಾರ್ಯದಲ್ಲಿ ಏಕರೂಪತೆ ಅಂದರೆ ಸಿಮಿಲ್ಯಾರಿಟಿ ಇನ್ ದ ಫಂಕ್ಷನ್ ಆಫ್ ಮನಿ. ಸೊ ಎರಡೂ ಸಿದ್ಧಾಂತಗಳು ಆರ್ಥಿಕ ವ್ಯವಸ್ಥೆಯಲ್ಲಿ ಹಣವು ವಿನಿಮಯದ ಮಾಧ್ಯಮವಾಗಿದೆ, ಹಣ ವಿನಿಮಯದ ಮಾಧ್ಯಮವಾಗಿ ಕೆಲಸ ನಿರ್ವಹಿಸ್ತದೆ ಅಂತ ಹೇಳಿ ಭಾವಿಸಿವೆ. ಫಿಶರ್ ಅವರ ಸಮೀಕರಣವು ಹಣದ ಪರಿಚಲನೆ ಅಂದರೆ ಫ್ಲೋ ಅಂತ ಹೇಳ್ತೀವಿ, ಮತ್ತು ಕೇಂಬ್ರಿಡ್ಜ್ ಅವರ ಸಮೀಕರಣವು ಹಣವನ್ನು ಸ್ಟಾಕ್ ಅನ್ನಾಗಿ ಪರಿವರ್ತಿಸಿರುವುದು ನಿಜ. ಸೊ ಫಿಶರ್ ಅವರ ಸಮೀಕರಣದಲ್ಲಿ ಹಣವನ್ನು ಫ್ಲೋ ಅಂತ ಕನ್ಸಿಡರ್ ಮಾಡಲಾಗಿದೆ. ಕೇಂಬ್ರಿಡ್ಜ್ ಸಮೀಕರಣದಲ್ಲಿ ಅದನ್ನು ಹಣವನ್ನು ಸ್ಟಾಕ್ ಅಂತ ಹೇಳಿ ಪರಿಗಣಿಸಲಾಗಿದೆ. ಸೊ ಹಣ ಫ್ಲೋ ಅಂತಕ್ಕಂಥ ಕಾನ್ಸೆಪ್ಟನ್ನ ಫಿಶರ್ ಅವರು ಬಳಸ್ಕೊಂಡಿದ್ದಾರೆ. ಇಟ್ ಇಸ್ ಅ ಸ್ಟಾಕ್ ಆರ್ ಸ್ಟೋರ್ ಆಫ್ ವ್ಯಾಲ್ಯೂ ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನು ಕೇಂಬ್ರಿಡ್ಜ್ ಸಮೀಕರಣ ರೂಪಿಸಿದ ಅರ್ಥಶಾಸ್ತ್ರದಲ್ಲಿ ಬಳಸ್ಕೊಂಡಿದ್ದಾರೆ. ಸೊ ಆದಾಗ್ಯೂ ಕೂಡ ಈ ಒಂದು ಲಿಟಲ್ ಬಿಟ್ ಡಿಫ್ರೆನ್ಸ್, ಈ ಒಂದು ವ್ಯತ್ಯಾಸ ಇದ್ದರೂ ಕೂಡ ಎರಡೂ ಸಮೀಕರಣಗಳು ಹಣದ ವಿನಿಮಯದ ಕಾರ್ಯಕ್ಕೆ ಪ್ರಾಶಸ್ತ್ಯವನ್ನು ನೀಡಿವೆ. ಅಂದರೆ ಏನು, ಬೇಸಿಕಲಿ ಮೀಡಿಯಮ್ ಆಫ್ ಎಕ್ಸ್ಚೇಂಜ್, ಮನಿ ಆ್ಯಕ್ಟ್ಸ್ ಆಸ್ ಅ ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಅಂತ ಏನು ಹೇಳ್ತೀವಿ, ಆ ಕಾರ್ಯಕ್ಕೆ ಎರಡೂ ಕೂಡ ಮಹತ್ವವನ್ನು ನೀಡಿವೆ, ಫಿಶರ್ ಅವರ ಸಮೀಕರಣ ಮತ್ತು ಕೇಂಬ್ರಿಡ್ಜರವರ ಸಮೀಕರಣಗಳು. ಇವಿಷ್ಟು ಸಾಮ್ಯತೆಗಳನ್ನು ನಾವು ಎರಡೂ ಸಿದ್ಧಾಂತಗಳಲ್ಲಿ ಕಾಣ್ತೀವಿ. ಈಗ ಡಿಫ್ರೆನ್ಸ್ ಏನಿದೆ, ಡಿಸ್ಸಿಮಿಲ್ಯಾರಿಟೀಸ್ ಏನಿದೆ ಎರಡೂ ಒಂದು ಸಿದ್ಧಾಂತಗಳಲ್ಲಿ ಅಂತ ನೋಡೋಣ. ಡಿಫ್ರೆನ್ಸ್ ಇನ್ ದ ನೇಚರ್ ಆಫ್ ಡಿಮಾಂಡ್ ಫಾರ್ ಮನಿ ಅಂದರೆ ಹಣದ ಬೇಡಿಕೆಯ ಸ್ವರೂಪದಲ್ಲಿ ಭಿನ್ನತೆ ಇದೆ. ಬೇಡಿಕೆಯ ಸ್ವರೂಪದಲ್ಲಿ ಭಿನ್ನತೆಯನ್ನು ಕಾಣ್ತೀವಿ. ಹಣದ ಬೇಡಿಕೆಯ ಭಾವನೆಯು ಈ ಎರಡೂ ಸಿದ್ಧಾಂತಗಳಲ್ಲಿ ಭಿನ್ನವಾಗಿದೆ. ಹಣದ ವ್ಯವಹಾರಗಳ ಸಿದ್ಧಾಂತದಲ್ಲಿ ಹಣವು ಸರಕು ಮತ್ತು ಸೇವೆಗಳನ್ನು ಕೊಳ್ಳಲು ಬೇಕಿರುತ್ತದೆ. ಅಂದರೆ ಫಿಶರ್ ಅವರ ಸಿದ್ಧಾಂತದಲ್ಲಿ ಅದಕ್ಕೆ ಹಣವನ್ನು ಸರಕು ಸೇವೆಗಳನ್ನು ಕೊಂಡುಕೊಳ್ಳೋದಕ್ಕೆ ಬೇಕು ಅನ್ನೋದು ಫಿಶರ್ ಅವರು ಊಹಿಸ್ಕೊಂಡಿದ್ದಾರೆ ಕೇವಲ. ಆದರೆ ಕ್ಯಾಶ್ ಬ್ಯಾಲೆನ್ಸ್ ಅಪ್ರೋಚ್ದಲ್ಲಿ ಅಂದರೆ ಕೇಂಬ್ರಿಡ್ಜ್ ಸಮೀಕರಣದಲ್ಲಿ ಹಣವು ಸರಕು ಮತ್ತು ಸೇವೆಗಳನ್ನೇ ಪ್ರತಿನಿಧಿಸುತ್ತದೆ. ರೈಟ್, ಆ ಮೇರೆಗೆ ಅಂದರೆ ಸ್ಟೋರ್ ಆಫ್ ವ್ಯಾಲ್ಯೂ ಅಂತೇಳಿ ಹಣವನ್ನು ಪರಿಗಣಿಸ್ತಾರೆ ಅವರು. ಅದನ್ನು ಹಣವನ್ನು ಕ್ಯಾಶ್ ಬ್ಯಾಲೆನ್ಸನ್ನು ಅಥವಾ ಅಲ್ಲಿ ಕ್ಯಾಶನ್ನು ಕೈಯಲ್ಲಿ ಇಟ್ಕೊಂಡಾಗ ಸರಕು ಸೇವೆಗಳಿಗೆ ಬೇಡಿಕೆ ಕಡಿಮೆ ಆಗುತ್ತೆ. ಅದಕ್ಕೆ ಅವ್ರು ಏನು ಹೇಳ್ತಾರೆ, ದಿಸ್ ಕ್ಯಾಶ್ ಈಸ್ ಕನ್ಸಿಡರ್ಡ್ ಆ್ಯಸ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಕನ್ಸಿಡರ್ಡ್ ಅನ್ನೋಕ್ಕಿಂತ ದಟ್ ರೀಪ್ರೆಸೆಂಟ್ಸ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಂತೇಳಿ ಕ್ಯಾಶ್ ಬ್ಯಾಲೆನ್ಸ್ ಅಪ್ರೋಚ್ದವರು ಕಲ್ಪನೆ ಮಾಡ್ಕೊತಾರೆ. ಆ ಮೇರೆಗೆ ಆದ ಕಾರಣ ಹಣದ ಸಿದ್ಧಾಂತದ ಪ್ರಕಾರ ಹಣವು ವಿನಿಮಯದ ಸಾಧನವಾಗಿ ಕಾರ್ಯನಿರ್ವಹಿಸಿದರೆ, ಕ್ಯಾಶ್ ಬ್ಯಾಲೆನ್ಸ್ ಅಪ್ರೋಚ್ ಪ್ರಕಾರ ಅಂದರೆ ಕೇಂಬ್ರಿಡ್ಜ್ ಸಮೀಕರಣದ ಪ್ರಕಾರ ಹಣವು ಮೌಲ್ಯದ ಸಂಗ್ರಹವಾಗಿ ಕಾರ್ಯನಿರ್ವಹಿಸುತ್ತೆ. ಸೊ ಇದನ್ನು ನಾವು ಸಿದ್ಧಾಂತದಲ್ಲಿ ಆಲ್ರೆಡಿ ನೋಡಿದ್ದೀವಿ. ಆ ಡಿಫ್ರೆನ್ಸ್ ಇದೆ ಇಲ್ಲಿ. ಅಂದರೆ ಫಿಶರ್ ಅವ್ರ ಪ್ರಕಾರ ಹಣ ಸರಕು ಸೇವೆಗಳನ್ನು ಖರೀದಿ ಮಾಡಲು ಒಂದು ವಿನಿಮಯದ ಮಾಧ್ಯಮವಾಗಿ ಕಾರ್ಯನಿರ್ವಹಿಸುತ್ತೆ.
ಕ್ಯಾಶ್ ಬ್ಯಾಲೆನ್ಸ್ ಅಪ್ರೋಚ್ ಪ್ರಕಾರ, ನಗದು ಶುಲ್ಕದ ಪರಿಭಾವನೆಯ ಪ್ರಕಾರ ಏನಾಗಿದೆ, ಹಣವು ಒಂದು ಮೌಲ್ಯದ ಸಂಗ್ರಹವಾಗಿ ಕಾರ್ಯನಿರ್ವಹಿಸುತ್ತೆ ಅಥವಾ ಮೌಲ್ಯ ಸಂಗ್ರಹದ ಸಾಧನವಾಗಿದೆ ಅಂತೇಳಿ ಇವ್ರ ಪರಿಕಲ್ಪನೆ. ಇಷ್ಟೇ ಸಿಂಪಲ್ಲಾಗಿ. ಡಿಫ್ರೆನ್ಸ್ ಇನ್ ದ ಕಾನ್ಸೆಪ್ಟ್ ಆಫ್ ಮನಿ. ಹಣದ ಪರಿಕಲ್ಪನೆಯಲ್ಲಿ ವ್ಯತ್ಯಾಸ. ಹಣದ ಪರಿಭಾಷೆಯು ಎರಡೂ ಸಿದ್ಧಾಂತಗಳಲ್ಲಿ ಭಿನ್ನವಾಗಿದೆ ಅಂತ ಹೇಳ್ಬೋದು. ಫಿಶರ್ ಅವರ ಸಮೀಕರಣದಲ್ಲಿ ಹಣವನ್ನು ಸದಾ ಏನಂತ ಹೇಳ್ತೀವಿ, ಚಲಾವಣೆಯಲ್ಲಿರುತ್ತೆ ಅಂತ ಹೇಳ್ತೀವಿ, ರೈಟ್. ಇಲ್ಲಿ ಹಣ ಚಲಾವಣೆಯಲ್ಲಿರುತ್ತೆ ಮತ್ತು ಅದಕ್ಕೆ ವೇಗವೂ ಇರುತ್ತೆ ಅನ್ನೋದು ಹೇಳ್ತಾರೆ ಅವರು. ಅಂದರೆ ವಿ ಅಂತ ಹೇಳ್ತಾರಲ್ಲ, ಹಣ ನಿರಂತರವಾಗಿ ಚಲಾವಣೆಯಲ್ಲಿರುತ್ತೆ ಮತ್ತು ಅದು ತನ್ನ ವೇಗವನ್ನು ಹೊಂದಿದೆ ಅಂತ ಹೇಳ್ತಾರೆ ಅವರು. ವೆಲಾಸಿಟಿ, ವೇಗ ಅಂತ ಹೇಳ್ತೀವಿ. ಆದರೆ ಕೇಂಬ್ರಿಡ್ಜ್ ಸಮೀಕರಣದ ಪ್ರಕಾರ ಹಣವು ರಾಷ್ಟ್ರೀಯ ಆದಾಯದ ಒಂದು ಭಾಗವಾಗಿದ್ದು ಜಡ ರೂಪದಲ್ಲಿರುತ್ತೆ. ಜಡ ರೂಪದಲ್ಲಿರುತ್ತೆ ಅಂದಾಗ ಜಡತೆಯ ವೇಗಕ್ಕೆ ಸಂಪೂರ್ಣವಾಗಿ ವಿರುದ್ಧವಾಗಿರುವುದರಿಂದ ಈ ಸಮೀಕರಣದಲ್ಲಿ ಹಣದ ಚಲಾವಣೆಯ ವೇಗಕ್ಕೆ ಪ್ರಾಶಸ್ತ್ಯ ನೀಡಲಾಗಿಲ್ಲ. ಕೇಂಬ್ರಿಡ್ಜ್ರವರ ಸಮೀಕರಣದಲ್ಲಿ ಹಣದ ಚಲಾವಣೆಯ ವೇಗಕ್ಕೆ ವೆಲಾಸಿಟಿ ಅಂತ ಏನು ಹೇಳ್ತೀವಿ, ಅದಕ್ಕೆ ಪ್ರಾಶಸ್ತ್ಯವನ್ನು ನೀಡಲಾಗಿಲ್ಲ. ಅವರೇನು ಹೇಳ್ತಾರೆ, ಹಣ ಜಡ ರೂಪದಲ್ಲಿರುತ್ತೆ, ಅದು ಸ್ಟೋರ್ ಆಫ್ ವ್ಯಾಲ್ಯೂ ಅಂತ ಹೇಳಿ. ಸೊ ಆದರೆ ಫಿಶರ್ ಅವ್ರು ಏನು ಹೇಳ್ತಾರೆ, ಅದು ಚಲಾವಣೆಯಲ್ಲಿ ಇರುತ್ತೆ ನಿರಂತರವಾಗಿ, ಅದು ಜಡತೆಯನ್ನು ಹೊಂದಿಲ್ಲ ಅಂತ ಫಿಶರ್ ಅವ್ರು ಹೇಳ್ತಾರೆ. ಸೊ ಈ ಎರಡು ಡಿಫ್ರೆನ್ಸ್ನ ನೋಡ್ತೀವಿ. ಮೂರನೇದಾಗಿ ಡಿಫ್ರೆನ್ಸ್ ಪರ್ಟೈನಿಂಗ್ ಟು ಟೈಮ್, ಸಮಯಕ್ಕೆ ಸಂಬಂಧಿಸಿದಂತೆ ವ್ಯತ್ಯಾಸ. ಸೊ ಹಣದ ಮೌಲ್ಯದ ವಿವರಣೆಯಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ ಅಪ್ರೋಚ್ ಅಂದರೆ ಫಿಶರ್ ಅವರ ಸಮೀಕರಣ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಅಥವಾ ಒಂದು ನಿರ್ದಿಷ್ಟ ಅವಧಿಯನ್ನು ಗಮನದಲ್ಲಿಟ್ಟುಕೊಂಡರೆ, ಕೇಂಬ್ರಿಡ್ಜ್ ಸಮೀಕರಣವು ಒಂದು ನಿರ್ದಿಷ್ಟ ವೇಳೆಯಲ್ಲಿ ಅಥವಾ ಸಮಯವನ್ನು ಅಂದರೆ ಅಟ್ ಎ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್ ಅಂತ ಹೇಳಿ ಕೇಂಬ್ರಿಡ್ಜ್ರವರು ಗಮನದಲ್ಲಿಟ್ಟುಕೊಂಡು ಸಮೀಕರಣವನ್ನು ರೂಪಿಸಿದ್ದಾರೆ. ಪೀರಿಯಡ್ ಆಫ್ ಟೈಮ್ ಅಂದರೆ ಒಂದು ನಿರ್ದಿಷ್ಟ ಅವಧಿಯನ್ನು ಪರಿಗಣಿಸಿ ಫಿಶರ್ ಅವರು ಸಮೀಕರಣವನ್ನು ನೀಡಿದ್ದಾರೆ. ಆದರೆ ಕೇಂಬ್ರಿಡ್ಜ್ ಇಕ್ವೇಷನ್ನ ನೋಡಿದಾಗ ಅವರು ನಿರ್ದಿಷ್ಟ ವೇಳೆಯನ್ನು ಅಥವಾ ಸಮಯವನ್ನು ಪರಿಗಣಿಸಿ ತಮ್ಮ ಸಮೀಕರಣವನ್ನು ಮುಂದಿಟ್ಟಿದ್ದಾರೆ. ಸೊ ಪೀರಿಯಡ್ ಆಫ್ ಟೈಮ್ ಅಂತ ಹೇಳಿದಾಗ ಒಂದು ಅವಧಿ, ಸೊ ಅಲ್ಪಾವಧಿ, ದೀರ್ಘಾವಧಿಯನ್ನು ಅವರು ಫಿಶರ್ ಅವರು ಪರಿಗಣಿಸ್ಕೊತಾರೆ. ಆದರೆ ಇಲ್ಲಿ ಒಂದು ಪಾಯಿಂಟ್ ಆಫ್ ಟೈಮ್ ಅಂತ ಹೇಳಿದಾಗ ನಿರ್ದಿಷ್ಟ ಸಮಯ, ಇದೇ ಕಾಲದಲ್ಲಿ ಅಂತ ಹೇಳ್ಬೋದು, ರೈಟ್. ನಾಲ್ಕನೇದಾಗಿ ಡಿಫ್ರೆನ್ಸ್ ಇನ್ ದ ಕಾನ್ಸೆಪ್ಟ್ ಆಫ್ ಪ್ರೈಸ್ ಲೆವೆಲ್, ಬೆಲೆಯ ಮಟ್ಟದ ಪರಿಕಲ್ಪನೆಯಲ್ಲಿ ಭಿನ್ನತೆ. ಸೊ ಬೆಲೆಯ ಮಟ್ಟದ ಪರಿಕಲ್ಪನೆಯಲ್ಲಿ ಭಿನ್ನತೆ ಅಂತ ಹೇಳ್ತೀವಿ. ಅಂದರೆ ಎರಡೂ ಸಿದ್ಧಾಂತಗಳಲ್ಲಿ ಬೆಲೆಯ ಮಟ್ಟದ ಪರಿಕಲ್ಪನೆಯಲ್ಲಿ ವ್ಯತ್ಯಾಸ ಇದೆ. ಫಿಶರ್ ಅವ್ರ ಸಮೀಕರಣದಲ್ಲಿ, ಫಿಶರ್ ಅವ್ರದ್ದು ಸಮೀಕರಣ MV=PT ಅಂತ ಹೇಳಿ. ಸೊ ಫಿಶರ್ ಅವ್ರ ಸಮೀಕರಣದಲ್ಲಿ P ಎಂಬುದು ಸಾರ್ವತ್ರಿಕ ಬೆಲೆಯ ಮಟ್ಟ, ಜನರಲ್ ಪ್ರೈಸ್ ಲೆವೆಲ್ ಆಗಿದೆ. ಯಾವುದು? ಫಿಶರ್ ಅವ್ರ ಸಮೀಕರಣದಲ್ಲಿ. ಆದರೆ ಪಿಗೋರ್ ಅವರ ಸಮೀಕರಣದಲ್ಲಿ P ಅಂತ ಹೇಳಿ ಏನು ಬಳಸಿದಾರೋ ಪಿಗೋರ್ ಅವರು, ಆ ಒಂದು ಸಮೀಕರಣದಲ್ಲಿ ಒಂದು ನಿರ್ದಿಷ್ಟ ವಸ್ತುವಿನ ಅಂದರೆ ಗೋಧಿಯನ್ನು ಪರಿಗಣಿಸಿದ್ದಾರೆ ಅವರು. ಗೋಧಿಯ ಬೆಲೆಯನ್ನು ಅಥವಾ ಗೋಧಿಯ ಬೆಲೆಗೆ ಸಂಬಂಧಿಸಿದಾಗಿದೆ. ಸೊ ಫಿಶರ್ ಅವ್ರ ಸಮೀಕರಣದಲ್ಲಿ P ಅಂತ ಹೇಳಿದಾಗ ಸಾಮಾನ್ಯ ಬೆಲೆಯ ಮಟ್ಟ, ಹಲವಾರು ಸರಕುಗಳಿರುತ್ತೆ, ಆ ಸರಕುಗಳ ಬೆಲೆಯ ಮಟ್ಟವನ್ನು ಪರಿಗಣಿಸಿದ್ದಾರೆ. ಆದರೆ ಕೇಂಬ್ರಿಡ್ಜ್ ಸಮೀಕರಣದಲ್ಲಿ ಪಿಗೋರ್ ಅವರು ಹೇಳುವ ಪ್ರಕಾರ P ಅಂತ ಹೇಳಿದರೆ ನಿರ್ದಿಷ್ಟ ಸರಕಿನ ಬೆಲೆಗೆ ಮಾತ್ರ ಸೀಮಿತವಾಗಿದೆ. ಯಾವುದದು? ಗೋಧಿ, ವೀಟ್ ಅಂತ ಹೇಳ್ತೀವಿ, ವೀಟಿಗೆ ಮಾತ್ರ ಸೀಮಿತ ಆಗಿದೆ ಪಿಗೋರ್ ಅವ್ರ ಸಮೀಕರಣದಲ್ಲಿ. ಮತ್ತು ಕೇನ್ಸ್ ಅವರ ಸಮೀಕರಣದಲ್ಲಿ ಅದು ಅನುಭೋಗಿ ಸರಕುಗಳ ಬೆಲೆಯನ್ನು ಮಾತ್ರ ಸೂಚಿಸುತ್ತೆ. ಸೊ ಕೀನ್ಸ್ರವರ ಸಮೀಕರಣ N=PK ಅಂತ ಏನು ಹೇಳ್ತೀವಿ, ಈ ಸಮೀಕರಣದಲ್ಲಿ P ಅಂತ ಹೇಳಿದಾಗ ಇದು ಅನುಭೋಗಿ ಸರಕುಗಳ ಬೆಲೆಯನ್ನು ಮಾತ್ರ ಸೂಚಿಸುತ್ತೆ ಅಂತ ಹೇಳ್ತಾರೆ ಅವರು. ಸೊ ಈ ಡಿಫ್ರೆನ್ಸ್ ಇದೆ. ಅಲ್ಲಿ ಫಿಶರ್ ಏನು ತಗೊಳ್ತಾರೆ, P ಅಂತ ಹೇಳಿದರೆ ಸಾಮಾನ್ಯ ಬೆಲೆಯ ಮಟ್ಟ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಕೇಂಬ್ರಿಡ್ಜ್ ಸಮೀಕರಣದಲ್ಲಿ ನೋಡಿದಾಗ ಪಿಗೋರ್ ಅವ್ರು ಏನು ಹೇಳ್ತಾರೆ, P ಅಂತ ಹೇಳಿದರೆ ಪ್ರೈಸ್ ಲೆವೆಲ್, ಆದರೆ ಎಲ್ಲ ಸರಕುದ್ದು ಅಲ್ಲ, ಸಾಮಾನ್ಯ ಬೆಲೆಯ ಮಟ್ಟ ಅಲ್ಲ, ಕೇವಲ ಗೋಧಿಯ ಬೆಲೆಯ ಮಟ್ಟ ಅಂತ ಹೇಳ್ತಾರೆ.
ಇಲ್ಲಿ ಆಮೇಲೆ ಇನ್ನೊಂದು ಸಮೀಕರಣ ನೋಡಿದಾಗ ಕೀನ್ಸ್ರವ್ರ ಸಮೀಕರಣ ನೋಡಿದಾಗ ಅವರು ಪಿ ಅಂತ ಹೇಳಿದರೆ ಅವರು ಕೇವಲ ಸರಕು ಸೇವೆಗಳ ಬೆಲೆಯನ್ನು ಸೂಚಿಸುತ್ತೆ ಅಂತ ಹೇಳ್ತಾರೆ ಅವರು. ಅಂದರೆ ಕೇವಲ ಅನುಭೋಗಿ ಸರಕುಗಳ ಬೆಲೆಯನ್ನು ಸೂಚಿಸುತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಎರಡು ಸಮೀಕರಣಗಳಲ್ಲಿ, ಎರಡು ಫಿಶರ್ ಅವರ ಸಮೀಕರಣ ಆಗಿರ್ಬೋದು ಅಥವಾ ಕೇಂಬ್ರಿಡ್ಜ್ ಇಕ್ವೇಷನ್ದಲ್ಲಿ ಬರ್ತಕ್ಕಂಥ ಸಮೀಕರಣಗಳಾಗಿರ್ಬೋದು, ಎರಡರಲ್ಲೂ ನಾವು ವ್ಯತ್ಯಾಸಗಳನ್ನ ಕಾಣ್ತೀವಿ. ರೈಟ್. ಮುಂದಿನದಾಗಿ ವ್ಯವಹಾರದ ಸ್ವರೂಪದಲ್ಲೂ ಕೂಡ ನಾವು ವ್ಯತ್ಯಾಸಗಳನ್ನ ಕಾಣ್ತೀವಿ ಎರಡು ಸಮೀಕರಣದಲ್ಲಿ. ನಗದು ವ್ಯವಹಾರಗಳ ದೃಷ್ಟಿಕೋನ ಅಂದರೆ ಕ್ಯಾಶ್ ಟ್ರಾನ್ಸಾಕ್ಷನ್ ಅಪ್ರೋಚ್ ಮತ್ತು ಕೇಂಬ್ರಿಡ್ಜ್ ಇಕ್ವೇಷನ್ಸ್ ಅಂದರೆ ನಗದು ಶುಲ್ಕಗಳ ದೃಷ್ಟಿಕೋನ ನಡುವೆ ವ್ಯವಹಾರದ ಸ್ವರೂಪದಲ್ಲಿಯೂ ವ್ಯತ್ಯಾಸವಿದೆ. ಫಿಶರ್ ಅವರ ಸಮೀಕರಣದಲ್ಲಿ ವ್ಯವಹಾರಗಳ ಗಾತ್ರ ಅಂದರೆ ಅರ್ಥವ್ಯವಸ್ಥೆಯಲ್ಲಿ ನಡೆಯುವ ಎಲ್ಲ ವ್ಯವಹಾರಗಳ ಒಟ್ಟು ಪ್ರಮಾಣವಾಗಿರುತ್ತದೆ. ಆದರೆ ಕೇಂಬ್ರಿಡ್ಜ್ ಸಮೀಕರಣದಲ್ಲಿ ವ್ಯವಹಾರಗಳ ಗಾತ್ರವು ಅನುಭೋಗಿ ಸರಕುಗಳ ಮತ್ತು ಸೇವೆಗಳ ಪ್ರಮಾಣಕ್ಕೆ ಮಾತ್ರ ಅನ್ವಯ ಆಗತ್ತೆ. ರೈಟ್. ಸಿಂಪಲ್ ಆಗಿ ಸರಳವಾಗಿ ಹೇಳಬೇಕು ಅಂತ ಹೇಳಿದರೆ, ಫಿಶರ್ ಅವರ ಸಮೀಕರಣದಲ್ಲಿ ನೋಡಿದಾಗ ವ್ಯವಹಾರಗಳ ಗಾತ್ರ ಅನ್ನೋದು ಅವರು ಟಿ ಅಂತ ಬಳಸ್ತಾರಲ್ಲ, ಪಿ ಟಿ ಅಂತ ಹೇಳಿ. ಸೊ ವ್ಯವಹಾರಗಳ ಗಾತ್ರ ಅನ್ನೋದು ಯಾವುದಕ್ಕೆ ಸೀಮಿತ ಆಗಿದೆ? ಅರ್ಥವ್ಯವಸ್ಥೆಯಲ್ಲಿರುವ ಎಲ್ಲ ಸರಕುಗಳ ಮತ್ತು ಸೇವೆಗಳ, ಅದರ ಜೊತೆಗೆ ನಡೆಯುವ ಎಲ್ಲ ವ್ಯವಹಾರಗಳನ್ನು ಪರಿಗಣಿಸಲಾಗಿದೆ. ಟ್ರಾನ್ಸಾಕ್ಷನ್ಸ್, ಎಲ್ಲ ವ್ಯವಹಾರಗಳನ್ನ ಪರಿಗಣಿಸಲಾಗಿದೆ. ಆದರೆ ಕೇಂಬ್ರಿಡ್ಜ್ ಸಮೀಕರಣದಲ್ಲಿ ನಾವು ಟ್ರಾನ್ಸಾಕ್ಷನ್, ನೇಚರ್ ಆಫ್ ಟ್ರಾನ್ಸಾಕ್ಷನ್ನ ನೋಡಿದಾಗ ಅದು ಕೇವಲ ಅನುಭೋಗಿ ಸರಕು ಮತ್ತು ಸೇವೆಗಳ ಪ್ರಮಾಣಕ್ಕೆ ಮಾತ್ರ ಅನ್ವಯ ಆಗುತ್ತೆ. ಅಂದರೆ ಎಲ್ಲ ವ್ಯವಹಾರಗಳನ್ನ ಕೇಂಬ್ರಿಡ್ಜ್ ಸಮೀಕರಣದಲ್ಲಿ ನಾವು ನೋಡೋಕ್ಕೆ ಆಗೋದಿಲ್ಲ. ಕೇವಲ ಅನುಭೋಗಿ ಸರಕು ಮತ್ತು ಸೇವೆಗಳನ್ನು ಪರಿಗಣಿಸ್ತಾರೆ ಅವರು ಕೇಂಬ್ರಿಡ್ಜ್ ಸಮೀಕರಣದ ಕೇಂಬ್ರಿಡ್ಜ್ ಎಕನಾಮಿಸ್ಟ್ಸ್. ಫಿಶರ್ ಅವರು ಎಲ್ಲ ವ್ಯವಹಾರಗಳನ್ನ ಪರಿಗಣಿಸ್ತಾರೆ. ರೈಟ್. ಈ ಡಿಫ್ರೆನ್ಸನ್ನು ನಾವು ಕಾಣ್ಬೋದು. ಮುಂದಿನದಾಗಿ ಡಿಫ್ರೆನ್ಸ್ ಬಿಟ್ವೀನ್ ವಿ ಆ್ಯಂಡ್ ಕೆ ಅಂತ ಹೇಳ್ತೀವಿ. ವಿ ಮತ್ತು ಕೆ ಏನು ವಿ ಮತ್ತು ಕೆ ಅಂತಕ್ಕಂಥ ವರ್ಡ್ಸನ್ನ ಏನು ಯೂಸ್ ಮಾಡಿದಾರೋ ಅದರಲ್ಲಿ ನಾವು ಡಿಫ್ರೆನ್ಸನ್ನ ನೋಡ್ತೀವಿ. ಅಂದರೆ ಫಿಶರ್ ಅವರ ಸಮೀಕರಣದಲ್ಲಿ ವಿ ಅಂತ ಏನಿದೆ ಅದು ವೆಲಾಸಿಟಿ ಆಫ್ ಮನಿ ಅನ್ನು ಸೂಚಿಸುತ್ತೆ. ಅಂದರೆ ಚಲಾವಣೆಯ ವೇಗವನ್ನು, ಹಣದ ಚಲಾವಣೆಯ ವೇಗವನ್ನು ಸೂಚಿಸುತ್ತೆ. ಸೊ ಫಿಶರ್ ಅವರ ಸಮೀಕರಣದಲ್ಲಿ ಹಣದ ಚಲಾವಣೆಯ ವೇಗವನ್ನು ಹಣದ ಘಟಕ ಒಬ್ಬರಿಂದ ಇನ್ನೊಬ್ಬರಿಗೆ ಬದಲಾಯಿಸುವ ವೇಗದ ಮೂಲಕ ಅಳೆಯಲಾಗತ್ತೆ. ಅಂದರೆ ಈ ಸಮೀಕರಣದಲ್ಲಿ, ಫಿಶರ್ ಅವರ ಸಮೀಕರಣದಲ್ಲಿ ವಿ ಎಂಬುದು ಕೇವಲ ಯಾಂತ್ರಿಕ ಪರಿಭಾಷೆಯಾಗಿದೆ. ಆದರೆ ಕೇಂಬ್ರಿಡ್ಜ್ ಅವರ ಸಮೀಕರಣದಲ್ಲಿ ಕೆ ಅಂತ ಏನು ಬರುತ್ತೋ ಕೆ ಅಂದರೆ ಜನರು ನಗದು ಹಣವನ್ನು ಇಟ್ಟುಕೊಳ್ಳುವುದಕ್ಕೆ ಸಂಬಂಧಿಸಿದ್ದು ಅಂತ ಕೇಂಬ್ರಿಡ್ಜ್ ಸಮೀಕರಣದಲ್ಲಿ ನಾವು ಕಾಣ್ಬೋದು. ಅಂದರೆ ಜನ ತಮ್ಮ ಬಳಿ ನಗದು ರೂಪದಲ್ಲಿ ಎಷ್ಟು ಪ್ರಮಾಣದಲ್ಲಿ ಹಣವನ್ನು ಇಟ್ಕೊಳ್ತಾರೆ ಅನ್ನೋದನ್ನು ಸೂಚಿಸುತ್ತೆ ಕೆ ಅನ್ನೋದು. ಆದರೆ ಎಷ್ಟು ಇಟ್ಕೋತಾರೆ ಅನ್ನೋದು ಅದು ಮಾನಸಿಕವಾಗಿ ಅವರವರಿಗೆ ಬಿಟ್ಟಿದ್ದು. ಸೊ ಕಂಪ್ಲೀಟಾಗಿ ಈ ಕೆ ನಿರ್ಧಾರ ಆಗೋದು ಜನರ ಮಾನಸಿಕ ಸ್ಥಿತಿಯ ಮೇಲೆ, ಅಥವಾ ಅದೊಂದು ಮಾನಸಿಕ ಅಂಶವಾಗಿದೆ ಅಂತ ಮಾತ್ರ ಹೇಳ್ಬೋದು ನಾವು. ಸೊ ಫಿಶರ್ ಅವರ ಸಮೀಕರಣದಲ್ಲಿ ವಿ ಅಂತ ಹೇಳಿದರೆ ಹಣದ ವೇಗ ಅಂತ ಹೇಳಿದರೆ ಒಬ್ಬರಿಂದ ಇನ್ನೊಬ್ಬರಿಗೆ ಎಷ್ಟು ಬಾರಿ ಅದು ಚಲಾವಣೆ ಆಗುತ್ತೆ ಅನ್ನೋದನ್ನು ಅಳತೆ ಮಾಡುತ್ತೆ. ಆದರೆ ಈ ಮಾನಸಿಕ ಅಂಶ ಕೆ ಅನ್ನು ನಾವು ಅಳತೆ ಮಾಡೋದು ತುಂಬ ಕಠಿಣ. ಮುಂದಿನದಾಗಿ ನೇಚರ್ ಆಫ್ ವೆಲಾಸಿಟಿ ಆಫ್ ಸರ್ಕ್ಯುಲೇಷನ್, ಹಣದ ಚಲಾವಣೆಯ ವೇಗದ ಸ್ವರೂಪ. ಫಿಶರ್ ಅವರ ಸಮೀಕರಣದಲ್ಲಿ ಹಣದ ಚಲಾವಣೆಯ ವೇಗ ಅಂದರೆ ಪ್ರತಿಯೊಂದು ವ್ಯವಹಾರಗಳಲ್ಲಿ ಹಣವು ಒಬ್ಬರಿಂದ ಇನ್ನೊಬ್ಬರಿಗೆ ಬದಲಾಯಿಸುವ ವೇಗವಾಗಿದೆ. ಆದರೆ ಕೇಂಬ್ರಿಡ್ಜ್ ಸಮೀಕರಣದಲ್ಲಿ ಹಣದ ಚಲಾವಣೆಯ ವೇಗ ಅಂದರೆ ಒಂದು ಘಟಕ ಹಣವು ಅಂತಿಮ ರಾಷ್ಟ್ರೀಯ ಉತ್ಪನ್ನದ ಖರೀದಿಗೆ ಎಷ್ಟು ಸಾರಿ ಬಳಕೆಯಾಗುತ್ತದೆಯೋ ಆ ಸಂಖ್ಯೆಯಾಗಿದೆ. ರೈಟ್. ಹೀಗೆ ಇನ್ನೊಂದು ವ್ಯತ್ಯಾಸ ಅಂತ ಹೇಳಿದರೆ ಡಿಫ್ರೆನ್ಸ್ ಇನ್ ದ ಮೆಥಡ್ ಆಫ್ ಡಿಟರ್ಮೈನಿಂಗ್ ಪ್ರೈಸ್ ಲೆವೆಲ್, ಅಂದರೆ ಬೆಲೆಯ ಮಟ್ಟದ ನಿರ್ಧಾರದ ವಿಧಾನದಲ್ಲಿ ಭಿನ್ನತೆಯನ್ನು ಕಾಣ್ಬೋದು.
ಫಿಶರ್ ಅವರ ಸಮೀಕರಣವು ಬೆಲೆಯ ಮಟ್ಟದ ನಿರ್ಧಾರದಲ್ಲಿ ಪೂರೈಕೆಯ ಭಾಗವನ್ನು ಮಾತ್ರ ಗಣನೆಗೆ ತೆಗೆದುಕೊಂಡಿದೆ. ಆದರೆ ಕೇಂಬ್ರಿಡ್ಜ್ ಸಮೀಕರಣವು ಬೆಲೆಯ ಮಟ್ಟ ಅಥವಾ ಹಣದ ಮೌಲ್ಯದ ನಿರ್ಧಾರದಲ್ಲಿ ಹಣದ ಬೇಡಿಕೆ ಮತ್ತು ಪೂರೈಕೆ ಎರಡಕ್ಕೂ ಮಹತ್ವ ಅಥವಾ ಪ್ರಾಶಸ್ತ್ಯವನ್ನು ನೀಡಿದೆ ಅಂತ ಹೇಳ್ಬೋದು. ರೈಟ್, ಇದಿಷ್ಟು ಡಿಸ್ಸಿಮಿಲ್ಯಾರಿಟೀಸ್ ಅಂದರೆ ಭಿನ್ನತೆಗಳನ್ನು ನಾವು ಎರಡು ಸಮೀಕರಣಗಳಲ್ಲಿ ಕಾಣ್ಬೋದು. ಮುಂದಿನದಾಗಿ ಕೇಂಬ್ರಿಡ್ಜ್ ಸಮೀಕರಣದ ಶ್ರೇಷ್ಠತೆಯನ್ನು ನೋಡೋಣ. ಕೇಂಬ್ರಿಡ್ಜ್ ಸಮೀಕರಣವು ಫಿಶರ್ ಅವರ ಸಮೀಕರಣಕ್ಕಿಂತ ಅನೇಕ ವಿಧದಲ್ಲಿ ಶ್ರೇಷ್ಠವಾಗಿದೆ ಅಂತ ಹೇಳ್ಬೋದು. ಈಗಾಗಲೇ ಹಲವಾರು ಅಧ್ಯಯನಗಳ ಮೂಲಕವೂ ಗೊತ್ತಾಗಿದೆ. ಅದು ಏನಂತ ಹೇಳಿದರೆ ಫಿಶರ್ ಅವರಿಗಿಂತ ಕೇಂಬ್ರಿಡ್ಜ್ ಸಮೀಕರಣ ಶ್ರೇಷ್ಠತೆಯನ್ನು ಹೊಂದಿದೆ ಅಂತೇಳಿ. ಯಾವ ನಿಟ್ಟಿನಲ್ಲಿ ಶ್ರೇಷ್ಠತೆಯನ್ನು ಹೊಂದಿದೆ ಅನ್ನೋದನ್ನು ಈ ಕೆಳಗಿನ ಒಂದು ಪಾಯಿಂಟ್ಸ್ಗಳ ಮೂಲಕ ನೋಡೋಣ. ಮೊದಲನೇದಾಗಿ ಮಾನವೀಯ ಮೌಲ್ಯಗಳಿಗೆ ಮತ್ತು ಉದ್ದೇಶಗಳಿಗೆ ಪ್ರಾಮುಖ್ಯತೆ. ರೈಟ್, ಕೇಂಬ್ರಿಡ್ಜ್ ಸಮೀಕರಣವು ಕೆ ಅಂದರೆ ಜನರು ತಮ್ಮ ಬಳಿ ಇಟ್ಟುಕೊಳ್ಳಲು ಬಯಸುವ ನಗದು ಹಣದ ಪ್ರಮಾಣವನ್ನು ಪರಿಗಣಿಸಿದ್ದಾರೆ. ಅಂದರೆ ಅದನ್ನು ನಾವು ದ್ರವ್ಯದೊಲವು ಅಂತ ಹೇಳ್ಬೋದು, ಅಂದರೆ ಲಿಕ್ವಿಡಿಟಿ ಪ್ರಿಫರೆನ್ಸ್ ಅಂತ ಹೇಳ್ಬೋದು. ದ ಇಂಟೆನ್ಷನ್ ಆಫ್ ದ ಪೀಪಲ್ ಅಥವಾ ದ ಡಿಸೈರ್ ಆಫ್ ದ ಪೀಪಲ್ ಟು ಹೋಲ್ಡ್ ಕ್ಯಾಶ್ ಇನ್ ಲಿಕ್ವಿಡ್ ಫಾರ್ಮ್. ರೈಟ್, ಅಂದರೆ ಜನರ ಭಾವನೆಯಲ್ಲಿ ಒಂದು ಬೆಲೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತೀವಿ. ರೈಟ್, ಈಗ ಇದನ್ನು ಫಿಶರ್ ಅವರ ಸಮೀಕರಣ ಬಳಸಿಲ್ಲ. ಅಂದರೆ ಫಿಶರ್ ಅವರು ಜನರು ಲಿಕ್ವಿಡ್ ಫಾರ್ಮ್ದಲ್ಲಿ ಹಣವನ್ನು ಇಟ್ಕೊಳ್ತಾರೆ ಅನ್ನೋದನ್ನು ಅವರು ತಮ್ಮ ಸಮೀಕರಣದಲ್ಲಿ ಬಳಸಿಲ್ಲ ಅಥವಾ ಅದನ್ನು ಪರಿಗಣಿಸಿಲ್ಲ. ಆದರೆ ಇಲ್ಲಿ ದ್ರವ್ಯದೊಲವು ಅಥವಾ ಜನರು ತಮ್ಮ ಬಳಿ ನಗದು ಹಣವನ್ನು ಇಟ್ಟುಕೊಳ್ಳಬೇಕೆಂಬ ಮನೋಪ್ರವೃತ್ತಿ ಏನಿದೆ ಅದು ಬೆಲೆಯ ಮಟ್ಟದ ಮೇಲೆ ಹೀಗೆ ಪರಿಣಾಮ ಬೀರುತ್ತೆ ಅಂತ ಹೇಳಿ ಕೇಂಬ್ರಿಡ್ಜ್ ಸಮೀಕರಣದಲ್ಲಿ ನೋಡ್ಬೋದು. ಅಂದರೆ ಬ್ರೀಫಾಗಿ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತ ಹೇಳಿದರೆ, ಜನರು ನಗದು ರೂಪದಲ್ಲಿ ತಮ್ಮ ಬಳಿ ಹಣವನ್ನು ಇಟ್ಕೊಳ್ತಾರೆ ದ್ರವ್ಯ ರೂಪದಲ್ಲಿ. ಆ ಹಣ ಇಟ್ಕೊಂಡಾಗ ಅದರಿಂದ ಬೆಲೆಯ ಮಟ್ಟದ ಮೇಲೆ ಯಾವ ರೀತಿಯ ಪರಿಣಾಮ ಆಗುತ್ತೆ ಅನ್ನೋದನ್ನು ಸರಳವಾಗಿ ಕೇಂಬ್ರಿಡ್ಜ್ ಈಕ್ವೇಷನ್ದಲ್ಲಿ ವಿವರಿಸಲಾಗಿದೆ. ಆದರೆ ಇದರ ಬಗ್ಗೆ ಜನ ಯಾಕೆ ಇಟ್ಕೊತಾರೆ, ಅದನ್ನು ಹೇಗೆ ಬಳಸ್ತಾರೆ ಅನ್ನೋದ್ರ ಬಗ್ಗೆ ಫಿಶರ್ ಅವರ ಸಮೀಕರಣದಲ್ಲಿ ನಾವು ಇದನ್ನು ಕಾಣೋದಿಲ್ಲ. ಆ ಕಾರಣಕ್ಕೆ ಒಂದು ಹೆಜ್ಜೆ ಕೇಂಬ್ರಿಡ್ಜ್ ಈಕ್ವೇಷನ್ ಮುಂದೆ ಇದೆ ಅಂತ ಹೇಳ್ಬೋದು. ಎರಡನೇದಾಗಿ ಸಮಂಜಸ ವಿವರಣೆಯನ್ನು ನೀಡಿದ್ದಾರೆ ಕೇಂಬ್ರಿಡ್ಜ್ ಈಕ್ವೇಷನ್ದಲ್ಲಿ. ಫಿಶರ್ ಅವರ ಸಮೀಕರಣವು ಬಹಳ ಟೆಕ್ನಿಕಲ್ ಆಗಿದೆ, ಒಂದು ಯಾಂತ್ರಿಕವಾಗಿದೆ. ಅಂದರೆ ಅವರು ಹಣದ ಪೂರೈಕೆಯಲ್ಲಿ ಬದಲಾವಣೆ ಆದಾಗ ಬೆಲೆಗಳ ಮಟ್ಟದಲ್ಲಿ ಬದಲಾವಣೆ ಆಗುತ್ತೆ. ಹಣದ ಪೂರೈಕೆ ಹೆಚ್ಚಾದರೆ ಬೆಲೆಗಳ ಮಟ್ಟ ಹೆಚ್ಚಾಗತ್ತೆ ಮತ್ತು ಹಣದ ಪೂರೈಕೆ ಕಡಿಮೆ ಆದರೆ ಬೆಲೆಗಳ ಮಟ್ಟ ಕಡಿಮೆ ಆಗುತ್ತೆ ಅನ್ನೋದನ್ನು ನೇರವಾಗಿ ಒಂದು ಇಕ್ವೇಷನ್ ಮೂಲಕ ಸಮೀಕರಣದ ಮೂಲಕ ವಿವರಿಸಿದ್ದಾರೆ. ಆದರೆ ಕೇಂಬ್ರಿಡ್ಜ್ ಸಮೀಕರಣವು ಈ ಕುರಿತು ಸಮಂಜಸವಾದಂಥ ವಿವರಣೆಯನ್ನು ನೀಡಿದೆ. ಕೇಂಬ್ರಿಡ್ಜ್ ಸಮೀಕರಣದ ಪ್ರಕಾರ ಹಣದ ಪರಿಮಾಣದಲ್ಲಿ ವ್ಯತ್ಯಾಸಗಳು ಆಗದಿದ್ದರೂ ಕೂಡ ನಗದು ಹಣದ ಬೇಡಿಕೆಯಲ್ಲಾಗುವ ಬದಲಾವಣೆಗಳ ಕಾರಣದಿಂದ ಬೆಲೆಯ ಮಟ್ಟದಲ್ಲಿ ಏರಿಳಿತಗಳು ಸಂಭವಿಸುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಹಣದ ಪೂರೈಕೆಯಲ್ಲಿ ಬದಲಾವಣೆಗಳು ಸಂಭವಿಸದೇ ಇದ್ದಾಗಲೂ ಕೂಡ ಜನರು ನಗದು ಹಣಕ್ಕೆ ಇಡುವ ಬೇಡಿಕೆಯ ಕಾರಣದಿಂದ ಬೆಲೆಯ ಮಟ್ಟದಲ್ಲಿ ಏರಿಳಿತಗಳಾಗುತ್ತೆ. ಸೊ ಡಿಮಾಂಡ್ ಟು ಹೋಲ್ಡ್ ಕ್ಯಾಶ್ by the people influences or affects the price level ಅನ್ನೋದನ್ನು ಸರಳವಾಗಿ ಕೇಂಬ್ರಿಡ್ಜ್ ಈಕ್ವೇಷನ್ದಲ್ಲಿ ನಾವು ನೋಡ್ಬೋದು. ಅದೇ ವಿವರಣೆಯನ್ನು ನಾವು ಫಿಶರ್ ಈಕ್ವೇಷನ್ದಲ್ಲಿ ನೋಡೋಕ್ಕಾಗೋದಿಲ್ಲ. ಅವರು ಸರಳವಾಗಿ ಹೇಳ್ತಾರೆ ಹಣದ ಪೂರೈಕೆ ಹೆಚ್ಚಾಯಿತು ಬೆಲೆಯ ಮಟ್ಟ ಹೆಚ್ಚಾಯಿತು ಅಂತೇಳಿ, ರೈಟ್, ಅಥವಾ ಹಣದ ಪೂರೈಕೆ ಕಡಿಮೆ ಆಯಿತು ಬೆಲೆಯ ಮಟ್ಟ ಕಡಿಮೆ ಆಯಿತು ಅಂತೇಳಿ. ಸೊ ಸ್ವಲ್ಪ ರಿಲೆವೆಂಟ್ ಅನಿಸ್ತಕ್ಕಂಥ ಒಂದು ಅಂಶವನ್ನು ನಾವು ಕೇಂಬ್ರಿಡ್ಜ್ ಸಮೀಕರಣದಲ್ಲಿ ನೋಡ್ಬೋದು. ಮೂರನೇದಾಗಿ ಡ್ಯೂ ಅಟೆನ್ಷನ್ ಬೋತ್ ಟು ಡಿಮಾಂಡ್ ಫಾರ್ ಆ್ಯಂಡ್ ಸಪ್ಲೈ ಆಫ್ ಮನಿ. ಹಣದ ಬೇಡಿಕೆ ಮತ್ತು ಹಣದ ಪೂರೈಕೆ ಎರಡಕ್ಕೂ ಒಂದು ಮಹತ್ವವನ್ನು ನೀಡಿ ಎರಡನ್ನೂ ಪರಿಗಣಿಸಿದ್ದಾರೆ ಕೇಂಬ್ರಿಡ್ಜ್ ಸಮೀಕರಣದಲ್ಲಿ. ಆದರೆ ಫಿಶರ್ ಅವರ ಸಮೀಕರಣದಲ್ಲಿ ನಾವು MV=PT ಏನು ನೋಡ್ತೀವಿ ಅಂತ ಹೇಳಿದರೆ, ಫಿಶರ್ ಅವರು ಹಣದ ಪೂರೈಕೆ ಭಾಗಕ್ಕೆ ಬಹಳನೇ ಮಹತ್ವವನ್ನು ನೀಡಿದ್ದಾರೆ. ಆದರೆ ನಾವು ಕೇಂಬ್ರಿಡ್ಜ್ ಈಕ್ವೇಷನ್ದಲ್ಲಿ ನೋಡ್ತೀವಿ, ಎಲ್ಲ ಈಕ್ವೇಷನ್ಸ್ದಲ್ಲೂ ಕೂಡ ಡಿಮಾಂಡ್ ಹಣದ ಪೂರೈಕೆ ಭಾಗ ಆಗಲಿ ಅಥವಾ ಹಣದ ಬೇಡಿಕೆ ಭಾಗ ಆಗಲಿ ಎರಡಕ್ಕೂ ಮಹತ್ವವನ್ನು ನೀಡಲಾಗಿದೆ ಎಲ್ಲಿ ಕೇಂಬ್ರಿಡ್ಜ್ ಸಮೀಕರಣದಲ್ಲಿ. ಆ ಕಾರಣಕ್ಕೆ
ಕೇಂಬ್ರಿಡ್ಜ್ ಸಮೀಕರಣ ಅಥವಾ ಕ್ಯಾಶ್ ಬ್ಯಾಲೆನ್ಸ್ ಅಪ್ರೋಚ್ ಒಂದು ಮಟ್ಟದಲ್ಲಿ ಒಂದು ಹಂತದಲ್ಲಿ ಫಿಶರ್ ಅವರ ಒಂದು ಸಮೀಕರಣಕ್ಕಿಂತನೂ ಶ್ರೇಷ್ಠತೆಯನ್ನು ಹೊಂದಿದೆ ಅಂತ ಹೇಳ್ಬೋದು. ನಾಲ್ಕನೇದಾಗಿ ರೈಟ್ ಎಂಫಸಿಸ್ ಆನ್ ಕೆ, ಅಂದರೆ ಕೆಗೆ ಸರಿಯಾದ ಪ್ರಾಶಸ್ತ್ಯವನ್ನು ಕೇಂಬ್ರಿಡ್ಜ್ ಸಮೀಕರಣದಲ್ಲಿ ನೀಡಲಾಗಿದೆ. ಕೆ ಅಂದರೆ ಏನು? ಜನರು ಇಟ್ಟುಕೊಳ್ಳ ಬಯಸುವ ನಗದು ಹಣದ ಪ್ರಮಾಣಕ್ಕೆ ಕೆ ಅಂತ ಕರಿತೀವಿ. ಸೊ ಈ ಕೆ ನೊಟೇಷನ್ ಏನಿದೆ, ದಟ್ ಈಸ್ ದ ಅಮೌಂಟ್ ಆಫ್ ಮನಿ ದ್ಯಾಟ್ ಆರ್ ಅಮೌಂಟ್ ಆಫ್ ಕ್ಯಾಶ್ ದ್ಯಾಟ್ ಪೀಪಲ್ ಇಂಟೆಂಡ್ ಟು ಹೋಲ್ಡ್ ಅಂತ ಹೇಳ್ಬೋದು. ನಗದು ಹಣದ ಪ್ರಮಾಣದಲ್ಲಿ ಸಂಭವಿಸುವ ಬದಲಾವಣೆಗಳ ವಿಶ್ಲೇಷಣೆಯು ಜನರ ನಿರೀಕ್ಷೆಗಳು, ಅನಿಶ್ಚಿತತೆ, ಬಡ್ಡಿಯ ದರ ಮೊದಲಾದ ಸಂಗತಿಗಳ ಪಾತ್ರವನ್ನು ಅಧ್ಯಯನ ಮಾಡಲು ಸಹಾಯ ಮಾಡುತ್ತೆ. ಆದರೆ ಫಿಶರ್ ಅವರ ಸಮೀಕರಣವು ಈ ಸಂಗತಿಗಳ ಪಾತ್ರದ ಅಧ್ಯಯನಕ್ಕೆ ನೆರವಾಗೋದಿಲ್ಲ. ಕ್ಲಿಯರ್? ಸೊ ಫಿಫ್ತ್ ಪಾಯಿಂಟ್, ಎಂಫಸಿಸ್ ಆನ್ ಇನ್ಕಮ್. ಎಂಫಸಿಸ್ ಆನ್ ಇನ್ಕಮ್, ಆದಾಯಕ್ಕೆ ಪ್ರಾಶಸ್ತ್ಯ. ಕೇಂಬ್ರಿಡ್ಜ್ ಸಮೀಕರಣವು ವ್ಯವಹಾರಗಳ ಪ್ರಮಾಣದ ಬದಲು ಆದಾಯದ ಮಟ್ಟದ ಮೇಲೆ ತನ್ನ ಗಮನವನ್ನು ಕೇಂದ್ರೀಕರಿಸಿದೆ. ಎಷ್ಟು ವ್ಯವಹಾರ ನಡೀತದೆ ಅನ್ನೋಕ್ಕಿಂತನೂ ಆದಾಯ ಮಟ್ಟ ಏನಿದೆ ಅನ್ನೋದ್ರ ಮೇಲೆ. ಈಗ ಒಂದು ಇಕ್ವೇಷನ್ದಲ್ಲಿ ನೀವು ಆರ್ ಅಂತ ಬಳಸಿದ್ವಿ, ರಿಯಲ್ ಇನ್ಕಮ್ ಅಂತ ಬಳಸಿದ್ವಿ. ಕೇಂಬ್ರಿಡ್ಜ್ ಸಮೀಕರಣಗಳ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಒಂದು ಇಕ್ವೇಷನ್ದಲ್ಲಿ ನಾವು ವಾಯ್ ಅಂತ ಬಳಸ್ತೀವಿ, ಇದು ಆದಾಯದ ಬಗ್ಗೆ ಹೇಳುತ್ತೆ. ಸೊ ಈ ಆದಾಯದಲ್ಲಿನ ಕೆಲವೊಂದಿಷ್ಟು ಭಾಗವನ್ನು ಜನರು ನಗದು ರೂಪದಲ್ಲಿ ತಮ್ಮ ಬಳಿ ಇಟ್ಕೊಳ್ತಾರೆ. ಸೊ ಇಲ್ಲಿ ಕೇಂಬ್ರಿಡ್ಜ್ ಸಮೀಕರಣ ಆದಾಯಕ್ಕೆ ಪ್ರಾಶಸ್ತ್ಯವನ್ನು ನೀಡಿದೆ. ಆದಾಯದ ಒಂದಿಷ್ಟು ಭಾಗವನ್ನು ಜನರು ನಗದು ರೂಪದಲ್ಲಿ ಇಟ್ಕೊಳ್ತಾರೆ. ಆ ಕಾರಣದಿಂದ ಬೆಲೆಯ ಮಟ್ಟದಲ್ಲಿ ಬದಲಾವಣೆಗಳು ಸಂಭವಿಸುತ್ತೆ ಅಂತ ಹೇಳ್ತಾರೆ. ಆದರೆ ಫಿಶರ್ ಅವರ ಇಕ್ವೇಷನ್ದಲ್ಲಿ ನಾವು ಆದಾಯವನ್ನು ಯಾವ ದಿಕ್ಕಿನಲ್ಲೂ ನೋಡೋದಕ್ಕೆ ಆಗ್ತಾಯಿಲ್ಲ. ಅಂದರೆ ಆದಾಯದ ಪ್ರಮಾಣವನ್ನು ನಾವು ಆದಾಯವನ್ನು ಅವರು ಪರಿಗಣಿಸಿಲ್ಲ ಅಂತ ಹೇಳ್ಬೋದು. ಆದಾಯಕ್ಕೆ ಪ್ರಾಶಸ್ತ್ಯವನ್ನು ನೀಡಿರುವುದರಿಂದ ಕೇಂಬ್ರಿಡ್ಜ್ ಸಮೀಕರಣವು ವಿಶ್ಲೇಷಣೆ ಮತ್ತು ಪ್ರಾಯೋಗಿಕತೆ ಈ ಎರಡೂ ದೃಷ್ಟಿಕೋನಗಳಿಂದ ಹೆಚ್ಚು ಪ್ರಯೋಜನಕಾರಿಯಾಗಿದೆ ಅಂತ ಹೇಳ್ತೀವಿ. ರೈಟ್? ಆದರೆ ಫಿಶರ್ ಅವರಲ್ಲಿ ಅದನ್ನು ಕಾಣೋದಿಲ್ಲ ಅಂತ. ಮುಂದಿನದಾಗಿ ಇಂಟಿಗ್ರೇಷನ್ ಆಫ್ ಥಿಯರಿ ಆಫ್ ಮನಿ ಆ್ಯಂಡ್ ಜನರಲ್ ಥಿಯರಿ ಆಫ್ ವ್ಯಾಲ್ಯೂ ಅಂತ ಹೇಳಿದರೆ, ಹಣದ ಸಿದ್ಧಾಂತ ಮತ್ತು ಸಾರ್ವತ್ರಿಕ ಮೌಲ್ಯ ಸಿದ್ಧಾಂತದ ಸಂಯೋಜನೆಯಾಗಿದೆ ಇದು. ಫಿಶರ್ ಅವರ ಸಮೀಕರಣವು ಹಣದ ಬೇಡಿಕೆಯ ಭಾಗವನ್ನು ಮಾತ್ರ ಗಣನೆಗೆ ತೆಗೆದುಕೊಂಡಿರುವುದರಿಂದ ಅದು ಸಂಪೂರ್ಣ ಸಿದ್ಧಾಂತವಾಗಲು ವಿಫಲಗೊಂಡಿದೆ. ಬದಲಾಗಿ ಕೇಂಬ್ರಿಡ್ಜ್ ಸಮೀಕರಣವು ಹಣದ ಪೂರೈಕೆ ಮತ್ತು ಬೇಡಿಕೆಯ ಅಂಶಗಳೆರಡನ್ನೂ ಗಣನೆಗೆ ತೆಗೆದುಕೊಂಡಿರುವುದರಿಂದ ಅದು ಹಣದ ಸಿದ್ಧಾಂತವನ್ನು ಸಾರ್ವತ್ರಿಕ ಬೇಡಿಕೆ ಮತ್ತು ಪೂರೈಕೆಯ ಸಿದ್ಧಾಂತದೊಡನೆ ಸಂಯೋಜಿಸಿದೆ. ರೈಟ್? ಮುಂದಿನದಾಗಿ ಕೇಂಬ್ರಿಡ್ಜ್ ಸಮೀಕರಣ ಬಹಳಷ್ಟು ವಾಸ್ತವಿಕ ಆಗಿದೆ, ಹೆಚ್ಚು ವಾಸ್ತವಿಕ ಆಗಿದೆ, ಮೋರ್ ರಿಯಲಿಸ್ಟಿಕ್ ಅಂತ ಹೇಳ್ತೀವಿ. ಆದ್ದರಿಂದ ಯಾಕಿದು ಬಹಳಷ್ಟು ವಾಸ್ತವಿಕ ಅಂತ ಹೇಳಿದರೆ, ಈ ಕೇಂಬ್ರಿಡ್ಜ್ ಸಮೀಕರಣ ಅಲ್ಪಾವಧಿಯನ್ನು ಪರಿಗಣಿಸಿದೆ ಅಥವಾ ಅಲ್ಪಾವಧಿಯನ್ನು ಗಣನೆಗೆ ತೆಗೆದುಕೊಂಡಿದೆ. ಆದ್ದರಿಂದ ಅದು ಹೆಚ್ಚು ವಾಸ್ತವಿಕವಾಗಿ ಕಾಣುತ್ತೆ. ಆದರೆ ಫಿಶರ್ ಸಮೀಕರಣ ಅದು ದೀರ್ಘಾವಧಿಯನ್ನು ಅಥವಾ ದೀರ್ಘಾವಧಿಗೆ ಸಂಬಂಧಿಸಿದೆ. ಆ ಕಾರಣಕ್ಕೆ ಅದು ವಾಸ್ತವಿಕತೆಗೆ ತುಂಬ ದೂರ ಇದೆ ಅಂತ ಹೇಳ್ತೀವಿ. ಆಮೇಲೆ ಕೇಂಬ್ರಿಡ್ಜ್ ಸಮೀಕರಣ ಬಹಳ ಸರಳವಾಗಿದೆ, ಬಹಳ ಸರಳವಾಗಿ ವಿಶ್ಲೇಷಣೆಯನ್ನು ಕಾಣಬಹುದು ಕೇಂಬ್ರಿಡ್ಜ್ ಸಮೀಕರಣದಲ್ಲಿ. ಅಂದರೆ ಕೇಂಬ್ರಿಡ್ಜ್ ಸಿದ್ಧಾಂತದಲ್ಲಿರುವ ಸಮೀಕರಣಗಳು ಎಲ್ಲವೂ 4 ಸಮೀಕರಣಗಳು ಬಹಳ ಸರಳವಾಗಿದೆ. ಬೆಲೆಯ ಮಟ್ಟ ಯಾವ ರೀತಿಯಾಗಿ ನಿರ್ಧಾರ ಆಗುತ್ತೆ ಮತ್ತು ಅದು ಬೆಲೆಯ ಮಟ್ಟವನ್ನು ಅನುಭೋಗಿ ಸರಕುಗಳ ಮೂಲಕ ಹೇಗೆ ಅಳತೆ ಮಾಡಲಾಗುತ್ತೆ ಅನ್ನೋದನ್ನು ಬಹಳ ಸರಳವಾಗಿ ವಿಶ್ಲೇಷಿಸಿದ್ದಾರೆ. ಆ ಕಾರಣಕ್ಕೆ ಕೇಂಬ್ರಿಡ್ಜ್ ಸಮೀಕರಣ ಒಂದು ಮಹತ್ವವನ್ನು ಪಡೆದಿದೆ. ಅದರ ಜೊತೆಗೆ ಇನ್ನೊಂದು ಅಂಶ ಹೇಳಬೇಕು ಅಂತ, ಇನ್ನೊಂದು ಶ್ರೇಷ್ಠತೆ ಹೇಳಬೇಕು ಅಂತ ಹೇಳಿದರೆ, ಹೆಚ್ಚು ಅನುಕೂಲಕರವಾದಂಥ ಒಂದು ಸಿದ್ಧಾಂತ ಕೇಂಬ್ರಿಡ್ಜ್ ಸಿದ್ಧಾಂತವಾಗಿದೆ. ವಿಶ್ಲೇಷಣೆಯ ದೃಷ್ಟಿಯಿಂದ ಕೇಂಬ್ರಿಡ್ಜ್ ಸಮೀಕರಣವು ಬಹಳಷ್ಟು ಅನುಕೂಲಕರವಾಗಿದೆ. ಒಟ್ಟು ವೆಚ್ಚಕ್ಕೆ ಹೋಲಿಸಿದಂತೆ ವ್ಯಕ್ತಿಗಳು ಎಷ್ಟು ಮೊತ್ತದ ನಗದು ಹಣವನ್ನು ಇಟ್ಟುಕೊಳ್ಳಲು ಬಯಸುತ್ತಾರೆ ಎಂಬುದನ್ನು ತಿಳಿಯುವುದು ಬಹಳ ಸುಲಭ. ಆದರೆ ಇದನ್ನು ನಾವು ಫಿಶರ್ ಇಕ್ವೇಷನ್ದಲ್ಲಿ
ಆದ ಕಾರಣ ಏನು ಹೇಳ್ಬೋದು, ವಿಶ್ಲೇಷಣೆ ತುಂಬ ಸರಳ ಆಗಿದೆ ಮತ್ತು ಅರ್ಥ ಮಾಡಿಕೊಳ್ಳಲು ಕೂಡ ತುಂಬ ಅನುಕೂಲಕರ ಆಗಿದೆ ಅಂತ ಹೇಳ್ಬೋದು. ಸೊ ಇದಿಷ್ಟು ಕೇಂಬ್ರಿಡ್ಜ್ ಮತ್ತು ಫಿಶರ್ ರವರ ಸಮೀಕರಣದ ನಡುವೆ ಇರತಕ್ಕಂಥ ಸಾಮ್ಯತೆಗಳು, ಭಿನ್ನತೆಗಳು ಮತ್ತು ಕೇಂಬ್ರಿಡ್ಜ್ ಸಮೀಕರಣದ ಶ್ರೇಷ್ಠತೆ. ರೈಟ್. ಮುಂದಿನ ಒಂದು ವಿಡಿಯೋ ಕ್ಲಾಸ್ದಲ್ಲಿ ನಾವು 3ನೇ ಅಧ್ಯಾಯವನ್ನು ಪ್ರಾರಂಭ ಮಾಡೋಣ, 3ನೇ ಘಟಕವನ್ನು ಪ್ರಾರಂಭ ಮಾಡೋಣ. ಅದು ಹಣದುಬ್ಬರಕ್ಕೆ ಸಂಬಂಧಿಸಿದ್ದಾಗಿದೆ. ಅಲ್ಲಿವರೆಗೂ ಎಲ್ಲ ವಿಡಿಯೋಗಳನ್ನು ನೋಡಿ, ತರಗತಿಗಳನ್ನ ತಪ್ಪದೇ ತರಗತಿಗಳಿಗೆ ಹಾಜರಾಗಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.